ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಫೆಬ್ರವರಿ 1, 2, 3, 4, 5ನೇ ತಾರೀಕಿನಂದು ಏನು ನಡೆಯುತ್ತದೆ, ಅಷ್ಟೇ ಅಲ್ಲದೆ ಇವರ ಜೀವನದಲ್ಲಿ ಯಾವ ವ್ಯಕ್ತಿಯಿಂದ ನಿಮಗೆ ಆಗುವಂತಹ ಘಟನೆ, ಯಾವ ರೀತಿ ದೊಡ್ಡದಾದ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ, ಇಂದು ನಾವು ಮೇಷರಾಶಿಯವರ ಬಗ್ಗೆ ತಿಳಿದುಕೊಳ್ಳುತ್ತೇವೆ. ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ದೇವರು ಕಳಿಸಿರುವಂತಹ ಕೆಲವು ಪ್ರಮುಖವಾದ ಸಂಕೇತಗಳ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ಅನುಭವಿಸಿದಂತಹ ಕಷ್ಟ, ದುಃಖ, ಅವಮಾನ, ಕಣ್ಣೀರು ಈ ವಿಷಯಗಳನ್ನು ಯಾರೊಂದಿಗೂ ಕೂಡ ಹೇಳಿಕೊಳ್ಳೋದಿಲ್ಲ. ಆದರೂ ಕೂಡ ಹೆದರುವ ಅವಶ್ಯಕತೆ ಇರೋದಿಲ್ಲ. ನೀವು ಏಕಾಂಗಿಯಾಗಿಲ್ಲ. ಅನುಭವಿಸಿದಂತಹ ನೋವುಗಳು, ನಂಬಿದವರಿಂದ ಎದುರಾದ ಮೋಸಗಳು, ನಿಮ್ಮೊಳಗೆ ಅಡಗಿರುವಂತಹ ಕಣ್ಣೀರು ಇವುಗಳಲ್ಲಿ ಒಂದು ಆಕಸ್ಮಿಕವಲ್ಲ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಹಿಂದೆ ಒಂದು ದೈವಿಕ ನಿರ್ಧಾರವಿದೆ. ನೀವು ಸಹಿಸಿಕೊಂಡ ಪ್ರತಿಯೊಂದು ಅವಮಾನದ ಹಿಂದೆ ಒಂದು ಬದಲಾವಣೆ ಖಂಡಿತ ಅಡಗಿದೆ ಮತ್ತು ನಿಮಗೆ ತಿಳಿದೋ ತಿಳಿಯದೆ ಅನೇಕ ವಿಷಯಗಳ ಬಗ್ಗೆ ಇಂದು ನಾವು ನಿಮಗೆ ಈ ವಿಡಿಯೋದ ಮೂಲಕ ಸಂಪೂರ್ಣವಾಗಿ ಖಂಡಿತವಾಗಿ ತಿಳಿಸಿಕೊಡ್ತೇವೆ. ಅದಲ್ಲದೆ ಈ ವಿಡಿಯೋವನ್ನು ನೋಡುವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮೇಷ ರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳಷ್ಟು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುವಂತಹ, ಎಷ್ಟೇ ಕಷ್ಟ ಬಂದರೂ ಕೂಡ ಎಲ್ಲವನ್ನ ನಿರ್ವಹಿಸುವಂತಹ ಚಾಣಾಕ್ಷತನದಲ್ಲಿರುವಂತಹ ಜವಾಬ್ದಾರಿಯುತವಾದ ಮನುಷ್ಯರಾಗಿರ್ತಾರೆ. ಅಷ್ಟೇ ಅಲ್ಲದೆ ಅವರು ಪ್ರೇರೇಪಣೆ ಕೂಡ ಕೊಡುವಂತಹ, ಸ್ವಂತ ನಿಮ್ಮ ಬಳಿಗೆ ಬರುವಂತಹ ನಿರ್ಧಾರವನ್ನ ದೇವರ ಆಶೀರ್ವಾದದೊಂದಿಗೆ ಪ್ರತಿಫಲದೊಂದಿಗೆ ಪಡೆದುಕೊಳ್ಳಲು ಸಾಧ್ಯವಾಗುವಂತಹ ಸಂದರ್ಭ ಇದು. ದೇವರು ನಿಮಗೆ ಉತ್ತಮವಾದ ಸಂಗೀತವನ್ನ ನೀಡುತ್ತಿದ್ದಾನೆ ಎಂದು ನೆನಪಿಡಿ. ಈ ಸಮಯ ನಿಮ್ಮ ಜೀವನದಲ್ಲಿ ಶಾಂತವಾಗಿ, ಏಕಾಂತವಾಗಿ ಕುಳಿತು ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಬೇಕು. ಏಕೆಂದರೆ ಫೆಬ್ರವರಿ 1ನೇ ತಾರೀಕು ಭಯಂಕರವಾಗಿರುವಂತಹ ಹುಣ್ಣಿಮೆ ಇರೋದ್ರಿಂದ ಈ 5 ದಿನಗಳು ಶಕ್ತಿಯುತವಾಗಿದೆ. ಆದ್ದರಿಂದ ನೀವು ಈ ಸಂದರ್ಭದಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯ ದೇವರ ಕೃಪೆಗೆ ಪಾತ್ರವಾಗುತ್ತೆ. ಹೌದು, ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ ಖಂಡಿತವಾಗಿಯೂ ಪ್ರಾರಂಭವಾಗುತ್ತೆ. ಅದಲ್ಲದೆ ನಿಮ್ಮ ಹಣೆ ಬರಹವು ಬದಲಾಗುವ ಸಮಯದಲ್ಲಿ ನೀವು ಭಾವಿಸಿ ಶಾಂತವಾಗಿ, ನಿರ್ಮಲವಾಗಿ ಈ ಮಾತುಗಳನ್ನು ಕೇಳಿಸಿಕೊಳ್ತೀರಾ. ಅದಲ್ಲದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಬೆಂಬಲ ನೀಡುವುದರ ಮೂಲಕ ನಿರ್ದಿಷ್ಟವಾಗಿ ಹೇಳೋದಾದರೆ ನಿಮ್ಮ ಜೀವನ ಖಂಡಿತವಾಗಿ ಸಂಪೂರ್ಣವಾಗಿ ವಿಶೇಷವಾದ ತಿರುವಿನಿಂದ ಕೂಡಿರುತ್ತದೆ. ಮೇಷ ರಾಶಿಯವರಿಗೆ ಇನ್ನು ಮುಂದಿನ 4-5 ದಿನಗಳಲ್ಲಿ ಈ ಒಂದು ಅಕ್ಷರದಿಂದ ಶುರುವಾಗಿನ ಹೆಸರಿನವರು ನಿಮ್ಮ ಜೀವನದಲ್ಲಿ ಅವರ ಮೂಲಕ ನಡೆಯುವಂತಹ ಬದಲಾವಣೆಗಳು ದೈವಿಕವಾದ ಸಂಕೇತಗಳು. ಕಷ್ಟಗಳು ಮುಗಿಯುವ ಮೊದಲು ದೇವರು ಕಳಿಸಿರುವಂತಹ ಎಚ್ಚರಿಕೆಗಳು ಇವೆಲ್ಲವೂ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿದೆ. ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಬರೋದಿಲ್ಲ. ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತೆ. ಎಲ್ಲಿಂದ ಬರುವಂತಹ ಅಕ್ಷರದ ಒಬ್ಬ ಮನುಷ್ಯ ನಿಮ್ಮ ಜೀವನದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ಸಾಕಷ್ಟು ನೆಮ್ಮದಿಯನ್ನು ಕೊಡುತ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಇಷ್ಟ ದೇವರ ಹೆಸರನ್ನ ಪದೇ ಪದೇ ನೀವು ಜಪಿಸೋದ್ರಿಂದ ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ ಎಂಬ ಸತ್ಯವನ್ನ ಕೂಡ ನೀವು ತಿಳಿದುಕೊಳ್ಳಬಹುದು. ಆದರೆ ನಿಮ್ಮ ಕಷ್ಟಗಳ ಹಿಂದಿರುವಂತಹ ದೈವಿಕ ರಹಸ್ಯದ ಬಗ್ಗೆ ನಾವು ತಿಳಿಸಿಕೊಡ್ತೇವೆ. ಒಟ್ಟಾರೆಯಾಗಿ ಮೇಷ ರಾಶಿಯವರು ಎಲ್ಲರಿಗಿಂತ ಮಾನಸಿಕವಾಗಿ ಒತ್ತಡ, ಏಕಾಂತ, ಅನ್ಯಾಯ, ನಂಬಿಕೆ ದ್ರೋಹವನ್ನ ಎದುರಿಸಿದಂತಹ ರಾಶಿ ಚಕ್ರ ಅಂತ ಹೇಳಿದ್ರೆ ಅದು ಮೇಷ ರಾಶಿಯವರಾಗಿರ್ತಾರೆ. ಜ್ಯೋತಿಷ್ಯ ಶಾಸ್ತ್ರವು ಸ್ಪಷ್ಟವಾಗಿ ಹೇಳುತ್ತಿದೆ, ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ, ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ, ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ನೀವು ನಿಮ್ಮ ಪ್ರಾಮಾಣಿಕತೆಯ ನಿಮಗೆ ತೊಂದರೆಯನ್ನು ಕೊಟ್ಟಿದೆ. ಕೊನೆಗೆ ನಿಮ್ಮನ್ನು ತಪ್ಪಾಗಿ ಮಾತನಾಡುವಂತೆ ಮಾಡುತ್ತಿದೆ. ಕೆಲವರು ನೀವು ಮಾಡಿದ ಸಹಾಯವನ್ನು ನೆನಪಿಟ್ಟುಕೊಳ್ಳದೆ ನೀವು ಹೇಳಿದ ಒಂದು ಮಾತನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಿಮ್ಮ ಮೇಲೆ ಆರೋಪಗಳನ್ನು ಮಾಡಿದವರುಂಟು. ಆದರೂ ಕೂಡ ಅನೇಕ ಜನರಿದ್ದಾರೆ. ಇಂದು ನಿಮ್ಮ ತಪ್ಪಲ್ಲ, ಇದು ಕರ್ಮದ ಫಲವೂ ಅಲ್ಲ, ಇದು ಭಗವಂತನು ಹಾಕಿದ ಯೋಜನೆ. ನಿಮ್ಮ ಮೇಲಿರುವಂತಹ ಶನಿ ಪ್ರಭಾವವು ಸ್ವಲ್ಪ ಸಮಯ ಹೆಚ್ಚಾಗಿ ಕಾಣುತ್ತಿದೆ. ಶನಿ ಭಗವಾನನು ಸಂಪೂರ್ಣವಾಗಿ ನೇರವಾಗಿ ಎಂದಿಗೂ ಫಲಿತಾಂಶವನ್ನ ನೀಡೋದಿಲ್ಲ. ಮೊದಲು ಪರೀಕ್ಷೆ ಮಾಡ್ತಾನೆ. ತಾಳ್ಮೆಯಿಂದ ವರ್ತಿಸಿದರೆ ಮಾತ್ರ, ತಾಳ್ಮೆಯಿಂದ ಪರೀಕ್ಷೆಯನ್ನು ಎದುರಿಸಿದರೆ ಮಾತ್ರ ಯಾರಿಗೆ ಎಷ್ಟು ಲಾಭವಿದೆ, ಯಾರಿಗೆ ಎಷ್ಟು ಬಲವಿದೆ ಎಂಬುದನ್ನು ತಿಳಿದುಕೊಳ್ತಾನೆ. ಅದಕ್ಕಾಗಿಯೇ ನಿಮ್ಮ ಜೀವನದ ಒಂದು ಹಂತದಲ್ಲಿ ನೀವು ಎಲ್ಲವನ್ನ ಹೊಂದಿದ್ದರೂ ಸಹ ನಿಮಗೆ ತೃಪ್ತಿ ಇರೋದಿಲ್ಲ. ನೀವು ಎಷ್ಟೇ ರೀತಿಯ ಪ್ರಯತ್ನಿಸಿದರೂ ಕೂಡ ಫಲಿತಾಂಶ ಸಿಗದೆ ಕೊನೆಗೆ ಬೇಸರ ಪಡೆದು ಹೀಗೆ ಅನೇಕ ರಾತ್ರಿಗಳು ನಿದ್ರೆ ಇಲ್ಲದೆ, ಯಾರೂ ಇಲ್ಲದ ಸಮಯದಲ್ಲಿ ಮೌನವಾಗಿ ಕುಳಿತು ಕಣ್ಣೀರು ಹಾಕಿದ ದಿನಗಳಿವೆ. ಯಾರಿಗೂ ಹೇಳಿಕೊಳ್ಳಲಾಗದೆ ಆ ಒಂದು ನೋವನ್ನ ಹೃದಯದಲ್ಲೇ ಇಟ್ಟುಕೊಂಡು ನುಂಗಿದ್ದೀರಿ. ಹೊರಗೆ ಮಾತ್ರ ನಗುತ್ತಾ ನಗುತ್ತಾ ಕಾಣಿಸಿಕೊಂಡಿದ್ದೀರಾ. ಒಟ್ಟಾರೆಯಾಗಿ ಒಳಗಿನಿಂದ ನೀವು ಅಶಾಂತಿಯಿಂದ ತುಂಬಿದ್ದೀರಾ ಅಂತ ದೇವರಿಗೆ ಖಂಡಿತವಾಗಿ ತಿಳಿದಿದೆ.
ನಿಮ್ಮ ಮನಸ್ಸು ಒಳಗಿನಿಂದ ಸಂಪೂರ್ಣವಾಗಿ ಮುರಿದು ಹೋದ ಮನಸ್ಸುಗಳನ್ನು ಇಟ್ಟುಕೊಂಡಿದ್ದೀರಾ. ಇವೆಲ್ಲವನ್ನ ನೋಡಿ ದೇವರು ಮೌನವಾಗಿದ್ದಾನೆ ಎಂದು ನೀವು ಭಾವಿಸುತ್ತೀರಾ. ಆದರೆ ಸತ್ಯವೇನೆಂದರೆ ದೇವರು ನಿಮ್ಮನ್ನ ಯಾವಾಗಲೂ ಕೂಡ ಎಲ್ಲ ರೀತಿಯಿಂದಲೂ ಸಿದ್ಧಪಡಿಸುತ್ತಿದ್ದಾನೆ. ಆದರೆ ಇದು ಸಾಮಾನ್ಯವಾದ ವಿಷಯವಲ್ಲ. ಹೇಳಬೇಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಬೇರೆಯವರಿಗೆ ಮಾರ್ಗದರ್ಶಕರಾಗಿರುವಂತಹ ಮಹಾನ್ ವ್ಯಕ್ತಿಗಳು. ನಿಮ್ಮ ಜೀವನದಲ್ಲಿ ನೀವು ನಾಯಕತ್ವದ ಗುಣಗಳನ್ನು ಪಡೆದಿದ್ದೀರಾ. ಇಲ್ಲಿ ನಡೆದ ಎಲ್ಲ ಪ್ರತಿಯೊಂದು ಅವಮಾನವು ನಿಮ್ಮ ಅಹಂಕಾರವನ್ನು ದೂರ ಮಾಡಿ ತೊಡೆದು ಹಾಕಲು, ನಿಮ್ಮಲ್ಲಿರುವಂತಹ ಒಂದು ಸಕಾರಾತ್ಮಕವಾದ ಶಕ್ತಿಯನ್ನು ಹೊರತರಲು, ಅಷ್ಟೇ ಅಲ್ಲದೆ ದೇವರು ನಿಮಗೆ ಕೆಲವು ಸ್ಪಷ್ಟವಾದ ಸಂಕೇತಗಳನ್ನು ಕೂಡ ನೀಡ್ತಿದ್ದಾನೆ. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದೇ ಒಂದು ಹಂತದಲ್ಲಿ ಕೆಲವು ಕಷ್ಟಗಳನ್ನು ಸಹ ಕೊನೆಗೊಳಿಸುತ್ತಿದ್ದಾನೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ನಡೆಯುವಂತಹ ಆಂತರಿಕ ಬದಲಾವಣೆಗಳನ್ನು ನೀವು ಗಮನಿಸಬೇಕು. ಖಂಡಿತವಾಗಿ ಅಂದರೆ ಕೆಲವು ಘಟನೆಗಳೊಂದಿಗೆ ನೀವು ಜೀವನದ ಮೊದಲು ಪ್ರಾರಂಭವಾಗೋದಿಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲಿ ತಿಳಿಯದ ಒಂದು ಬದಲಾವಣೆ ಬರುತ್ತದೆ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಇದು ಇಲ್ಲದಂತಹ ಶಾಂತಿ ಬಂದಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ. ಒಟ್ಟಾರೆಯಾಗಿ ನೀವು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ ನೀವು ಅನೇಕ ರೀತಿಯ ವಿಷಯಗಳ ಬಗ್ಗೆ ಮೌನವಾಗಿರ್ತೀರಾ. ಮೊದಲಿನಂತೆ ಪ್ರತಿಯೊಂದು ವಿಷಯಕ್ಕೂ ಕೂಡ ಕೋಪದಿಂದ ಪ್ರತಿಕ್ರಿಯಿಸ್ತಾ ಇಲ್ಲ. ಎಲ್ಲವನ್ನ ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಾ. ಯಾರು ಏನೇ ಅಂದುಕೊಂಡರೂ ನಿಮ್ಮ ಸ್ಥಿತಿ ನಿಧಾನವಾಗಿರುತ್ತದೆ. ಇದು ನಿರ್ಲಕ್ಷ್ಯವಲ್ಲ, ದೌರ್ಬಲ್ಯತೆಯಲ್ಲ, ಇದು ಒಂದು ದೊಡ್ಡ ಪರಿಪಕ್ವತೆ. ಮೊದಲು ಸಣ್ಣ ವಿಷಯಗಳು ನಿಮ್ಮ ಮನಸ್ಸನ್ನು ಹೆಚ್ಚು ನೋಯಿಸುತ್ತಿದ್ದವು, ಆದರೆ ಈಗ ಅದೇ ವಿಷಯ ಎದುರಾದರೂ ಕೂಡ ನಿಮ್ಮೊಳಗೆ ಒಂದು ರೀತಿಯ ಶಾಂತಿ, ತಿಳಿಯದ ಅನುಭವ, ಯಾವುದೋ ಒಂದು ತೊಂದರೆಯಿಂದ ಮುಕ್ತಿಯಾದಂತಹ ಸಂಪೂರ್ಣವಾದ ಭರವಸೆ ಎಲ್ಲವನ್ನ ಕೂಡ ನಿಮ್ಮೊಳಗೆ ಉಂಟಾಗುತ್ತಿದೆ. ನೋವಿದ್ದರೂ ಹೊರಗೆ ಹೇಳಿಕೊಳ್ಳುತ್ತಿಲ್ಲ. ಇದು ನಿಮ್ಮ ಮನಸ್ಸು ನಿಮಗೆ ಉತ್ತಮವಾದ ಸಂಕೇತ ನೀಡುತ್ತಿದೆ. ಆದರೆ ನಿಮ್ಮನ್ನು ಮಾನಸಿಕವಾಗಿ ಸ್ಥಿರವಾಗಿ ಮಾಡುವಂತಹ ತುಂಬ ಧೈರ್ಯವಾಗಿ ಇರಿಸುತ್ತದೆ ಎಂದರ್ಥ. ಏಕೆಂದರೆ ನೀವು ಪಡೆಯುವಂತಹ ಅದೃಷ್ಟವನ್ನು ಹೊರಲು ನೀವು ಸಿದ್ಧರಾಗಿರಬೇಕಾಗುತ್ತೆ ಅಲ್ಲವೇ? ಅದಕ್ಕಾಗಿಯೇ ದೇವರು ನಿಮಗೆ ಇನ್ನೊಂದು ಪ್ರಮುಖವಾದ ಒಂದು ವಿಶೇಷತೆಯ ಸಾಧನವನ್ನು ಕೊಡ್ತಿದ್ದಾರೆ. ಅದೇನೆಂದರೆ ಇನ್ನು ಮುಂದೆ ಯಾರಿಗೂ ನಿಮ್ಮ ಕಷ್ಟವನ್ನು ಹೇಳಲು ಬಯಸೋದಿಲ್ಲ. ಒಂದು ಕಾಲದಲ್ಲಿ ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ಆಸೆಯದಿಂದ ನೀವು ಕಾಯುತ್ತಿದ್ದೀರಿ. ಆದರೆ ನಿಮ್ಮ ಎಲ್ಲ ಆಸೆ ಸುಳ್ಳಾಗಿತ್ತು. ಈಗ ಅವಕಾಶವೂ ಇಲ್ಲ, ಆಶಯವೂ ಇಲ್ಲ. ಇದು ನಿರಾಸೆಯಲ್ಲ, ಇದು ನಿಮಗೆ ತಿಳಿದ ದೊಡ್ಡ ಬದಲಾವಣೆಯ ಸತ್ಯವಾಗಿರುತ್ತೆ. ನೀವು ನಿಮ್ಮ ಮೇಲೆ ಅವಲಂಬಿತರಾಗಿರೋದನ್ನು ಕಲ್ತಿದ್ದೀರಾ. ಆದರೆ ನಿಮ್ಮ ಕಷ್ಟಗಳು ಮುಕ್ತಾಯದ ಹತ್ತಿರಕ್ಕೆ ಬಂದಾಗ ಖಂಡಿತವಾಗಿ ಹಳೆಯ ಜನರ ಮೇಲಿನ ಆಸಕ್ತಿ ಕಡಿಮೆಯಾಗುತ್ತದೆ. ಹಳೆಯ ಸಂಬಂಧಗಳ ಮೇಲಿನ ಆಕರ್ಷಣೆ ಕಡಿಮೆಯಾಗುತ್ತದೆ. ಒಟ್ಟಾರೆಯಾಗಿ ಕೆಲವರು ಏಕೆ ಎಂದು ಗೊತ್ತಿಲ್ಲ ನಿಮಗೆ ದೂರವಾಗುತ್ತಿದ್ದಾರೆ ಎಂದು ನೀವು ಅನಿಸುತ್ತಾ ಇರಬಹುದು. ಇದು ಸಹಜವಾಗಿಯೇ ನಡೆಯುತ್ತದೆ. ಏಕೆಂದರೆ ನೀವು ಒಂದು ಹೊಸದಾದ ಅಧ್ಯಯನಕ್ಕೆ, ಹೊಸ ಒಂದು ಸುವರ್ಣ ಯುಗಕ್ಕೆ ಕಾಲಿಡುತ್ತಿದ್ದೀರಾ. ಹಳೆಯ ಶಕ್ತಿಗಳು, ಹಳೆಯ ಬಂಧನಗಳು ಯಾವುದು ನಿಮ್ಮೊಂದಿಗೆ ಬರೋದಿಲ್ಲ. ಆದ್ದರಿಂದ ಖಂಡಿತವಾಗಿ ಈ ಬದಲಾವಣೆಗಳು ಅನೇಕರಿಗೆ ಅರ್ಥವಾಗುತ್ತಿಲ್ಲ. ಹೊರಗಿನವರಿಗೆ ನೀವು ಬದಲಾಗಿದ್ದೀರಿ ಎಂದು ಅನಿಸುತ್ತಿದೆ, ಆದರೆ ಒಳಗೆ ಯುದ್ಧ ನಿಮ್ಮಲ್ಲಿ ನಡೆಯುತ್ತಿದೆ. ವಾಸ್ತವವಾಗಿ ಅದರ ನಿಜವಾದ ಸ್ವರೂಪವೇನೆಂದರೆ ನೀವು ಸ್ವಂತ ಉತ್ತಮವಾಗಿರಲು ಬಯಸುತ್ತಾ ಇದ್ದೀರಾ. ಅಂದರೆ ಕೆಲವು ಆಲೋಚನೆಗಳು ನಿಮ್ಮನ್ನು ಶಕ್ತಿಯುತರಾಗಿ ಮಾಡ್ತಾ ಇದೆ. ನಿಮ್ಮ ನಡವಳಿಕೆ, ನೀವು ಮಾಡುವಂತಹ ಪ್ರತಿಯೊಂದು ಕರ್ಮ ಪ್ರತಿಕ್ರಿಯೆಯೂ ಆಗಿರುತ್ತದೆ. ಎಂದರೆ ನೀವು ಒಳ್ಳೆಯದನ್ನು ಮಾಡಲು ಬಯಸಿದರೂ ಸಹ ಎದುರಿನ ವ್ಯಕ್ತಿಗಳು ಕೆಟ್ಟದಾಗಿ ನೋಡ್ತಾ ಇದ್ದಾರೆ, ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ. ಆದ್ದರಿಂದ ನಿಮಗೆ ಹೇಳಬೇಕೆಂದರೆ ಒಂದು ವಿಶೇಷವಾದ ರಕ್ಷಣಾ ಕವಚವು ರೂಪುಗೊಳ್ತಾ ಇದೆ. ಅದು ನಿಮ್ಮ ಸುತ್ತಲೂ ಒಂದು ರೀತಿಯಾದಂತಹ ಸಕಾರಾತ್ಮಕ ಶಕ್ತಿಯು ನಿಮ್ಮನ್ನು ರಕ್ಷಿಸುತ್ತಾ ಬರುತ್ತಿದೆ ಎನ್ನುವಂತಹ ಸಕಾರಾತ್ಮಕವಾದ ಶಕ್ತಿ ಏನೆಂದರೆ ಒಂದು ವಿಶೇಷವಾಗಿರುವಂತಹ ಬಂಧವು. ಈ 4-5 ದಿನಗಳಲ್ಲಿ ನೀವು ಒಂದೇ ಒಂದು ದೇವ ಪೂಜೆಯನ್ನು ಮಾಡೋದ್ರಿಂದ ಅದನ್ನು ರೂಪಿಸಿಕೊಳ್ತೀರಾ. ಖಂಡಿತವಾಗಿ ಬೇರೆಯವರಿಗೆ ಹಾನಿ ಮಾಡದೆ ನಿಮ್ಮ ನೋವನ್ನು ನೀವು ಮನಸ್ಸಿನಲ್ಲೇ ಇಟ್ಟುಕೊಂಡು ಬಂದ ನಿಮಗೆ ಒಂದು ದೈವ ಸಹಾಯವು ನಿಮ್ಮ ಜೊತೆ ಇರುತ್ತದೆ. ಅದು ಬೇರೆ ಯಾರೂ ಅಲ್ಲ, ಖಂಡಿತವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಶಕ್ತಿಯನ್ನು ಮೂಡುವಂತಹ ದೇವಗುರುವಾಗಿರಬಹುದು. ಅದು ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ, ಪ್ರಬಲವಾದ ಪ್ರಭಾವವು ನಿಮ್ಮ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಿದೆ. ಆದ್ದರಿಂದ ನೀವು ಗಮನಿಸಿದರೆ ಇತ್ತೀಚಿನ ದಿನಗಳಲ್ಲಿ ಯಾರಾದರೂ ನಿಮಗೆ ಉತ್ತಮವಾಗಿ ಒಂದು ವಿಶೇಷವನ್ನು ಹೇಳಲು ಬರ್ತಾ ಇರ್ಬೋದು, ಅಥವಾ ಹೆಚ್ಚಾಗಿ ನಿಮಗೆ ದೇವರ ಹೆಸರುಗಳು ಕೇಳಿಸ್ತಾ ಇರ್ಬೋದು. ಅಷ್ಟೇ ಅಲ್ಲದೆ ರಾಘವೇಂದ್ರ ಸ್ವಾಮಿಗಳ ಫೋಟೋ ನಿಮ್ಮ ಕಣ್ಣಿಗೆ ಬೀಳೋದಾಗಿರಬಹುದು. ಎಲ್ಲ ರೀತಿಯ ಒಂದು ವಿಶೇಷತೆ ಕೂಡಿರುವಂತಹ ಸಮಯ ನಿಮ್ಮ ಕಡೆಗೆ ಬರ್ತಾ ಇರಬಹುದು. ಇದೆಲ್ಲವೂ ಕೂಡ ನಿಮಗೆ ಆಕಸ್ಮಿಕವಲ್ಲ, ದೇವರು ಕಳಿಸುತ್ತಿರುವಂತಹ ವಿಶೇಷವಾದ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಎಂದು ಹೇಳುತ್ತಿರುವಂತಹ ಸಂಕೇತವಾಗಿದೆ. ಈ ಸಮಯ ರಾಯರ ಕೃಪೆ
ಅದ್ಭುತವಾಗಿರುತ್ತದೆ. ಮೊದಲಿಗೆ ನಿಮಗೆ ಇರುವಂತಹ ನಕಾರಾತ್ಮಕ ಶಕ್ತಿಗಳು ತೆಗೆದುಹಾಕುತ್ತದೆ. ನಿಮಗೆ ಹಾನಿ ಮಾಡುತ್ತಿದ್ದವರು ನಿಮ್ಮಿಂದ ದೂರವಾಗುತ್ತಾರೆ, ನಿಮ್ಮ ದಾರಿಯಿಂದ ತೆಗೆದುಹಾಕುತ್ತದೆ. ನಿಮ್ಮ ಮೇಲಿನ ಇರುವಂತಹ ನಿಂದೆಗಳು ನಿಜ ಸ್ವರೂಪವನ್ನು ಹೊರಹಾಕುತ್ತದೆ. ಇದುವರೆಗೂ ನಡೆಯುತ್ತಿರುವಂತಹ ಪ್ರತಿಯೊಂದು ಸ್ವಲ್ಪ ಅಸಹನೆ ಉಂಟಾಗುತ್ತಿತ್ತು, ಆದರೆ ಅನಂತರದ ನಿಮ್ಮಲ್ಲಿ ದೊಡ್ಡ ಬದಲಾವಣೆ ಶಾಂತಿಯನ್ನು ತಂದುಕೊಡುತ್ತಿದೆ. ಈ ಮೇಷ ರಾಶಿಯಲ್ಲಿರ್ತಕ್ಕಂಥವರು ಖಂಡಿತವಾಗಿ ರಾಯರ ಅನುಗ್ರಹದಿಂದ ಒಮ್ಮೆ ನೀವು ನೋಡಿದರೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗುತ್ತದೆ. ಹಿಂತಿರುಗಿ ನೋಡುವಂತಹ ಅವಶ್ಯಕತೆ ಇಲ್ಲದೆ ಇದ್ದರೂ ಕೂಡ, ಏಕೆಂದರೆ ನಿಮಗೆ ನೀಡುತ್ತಿರುವಂತಹ ಶಕ್ತಿ ಶಾಶ್ವತವಾಗಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತಿದೆ. ಈಗ ಅದೇ ಶಕ್ತಿ ಸಿಗುತ್ತದೆ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವಂತಹ ಕೆಲವು ಸಂಕೇತಗಳಲ್ಲಿ. ಮೊದಲ ಸಂಕೇತವು ಕೆಲವು ಕನಸುಗಳ ಮೂಲಕ ರೂಪದಲ್ಲಿ ಬರುತ್ತದೆ. ಅಂದರೆ ನೀವು ಸಾಮಾನ್ಯವಾಗಿ ಕನಸುಗಳನ್ನು ಹೆಚ್ಚಾಗಿ ಕಾಣುವಂತಹ ನೆನಪಿಟ್ಟುಕೊಳ್ಳುವಂತಹ ವ್ಯಕ್ತಿಗಳಾಗಿರ್ತೀರಾ. ಕೆಲವು ವಿಶೇಷವಾದ ಕನಸುಗಳು ಇರುತ್ತದೆ, ನಿಮಗೆ ಹಾಗೆ ನೆನಪಿನಲ್ಲಿ ಉಳಿಯುತ್ತವೆ. ಆ ರೀತಿಯ ಕನಸುಗಳಲ್ಲಿ ಯಾರಾದರೂ ವಯಸ್ಸಾದವರು ರಾಯರ ಥರ ಬರಬಹುದು, ಅಥವಾ ದೇವಸ್ಥಾನಕ್ಕೆ ನೀವು ಹೋಗಿರೋ ಥರ ನಿಮಗೆ ಅನುಭವ ಆಗ್ತಾ ಇರ್ಬೋದು, ಅಥವಾ ಗೋಮಾತೆಯನ್ನು ಕನಸಿನಲ್ಲಿ ಕಂಡಿರಬಹುದಾಗಿರಬಹುದು, ದೀಪಗಳನ್ನು ಬೆಳಗಿಸುತ್ತಿರುವುದಾಗಿರಬಹುದು, ಅಥವಾ ಯಾವುದೇ ರೀತಿಯ ಕೆಂಪು ಬಣ್ಣದ ದೇವಸ್ಥಾನದ ಗಂಟೆ ಆಗಿರಬಹುದು. ಇಲ್ಲ ನಿಮ್ಮ ಜೀವನದಲ್ಲಿ ಮಲಗಿದಾಗ ಮಲ್ಲಿಗೆಯ ಸುವಾಸನೆ ಬರ್ಬೋದಾಗಿರಬಹುದು. ಕನಸಿನಲ್ಲಿ ಕಾಣಿಸುವಂತಹ ದೈವಿಕ ಸಂಕೇತಗಳು ನಿಮ್ಮ ಕಷ್ಟಗಳು ಮುಗಿಯುವ ಮೊದಲು ಒಂದು ಒಳ್ಳೆಯ, ಅಂದರೆ ಭಗವಂತನಿಂದ ಬರುವಂತಹ ದೊಡ್ಡ ಸಂಕೇತಗಳು. ಇನ್ನು ಎರಡನೇ ಸಂಕೇತವೆಂದರೆ ನೀವು ಕೇಳಿದಂತಹ ಸ್ಥಳದಿಂದ ನಿಮಗೆ ಸಹಾಯ ಬರುವುದು. ಹೌದು, ನೀವು ಯಾರನ್ನು ಕೇಳದೆ ಇರುತ್ತೀರೋ ಅವರೇ ನಿಮಗೆ ಈ ಸಂದರ್ಭದಲ್ಲಿ ಯಾರೋ ಒಬ್ಬರು ಮುಂದೆ ಬಂದು ನಾವು ನಿಮಗೆ ಸಹಾಯ ಮಾಡುತ್ತೇವೆ ಎಂದು ನಿಮಗೆ ಹೇಳುತ್ತಾರೆ, ಮತ್ತು ಹಣದ ರೂಪದಲ್ಲಿ ಅಥವಾ ಮಾತಿನ ರೂಪದಲ್ಲಿ ನಿಮಗೆ ಧೈರ್ಯವನ್ನ ಸಹಾಯವನ್ನ ಮಾಡ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಕೆಲವು ಸಂಕೇತಗಳು ಕಾಣಿಸಿದರೆ ಖಂಡಿತವಾಗಿ ನಿಮ್ಮ ಜೀವನ ನಿಮಗೆ ಭಗವಂತನ ಅನುಗ್ರಹ ಸಿಗುತ್ತದೆ. ಇನ್ನು ಕಷ್ಟಗಳು ಮುಕ್ತಾಯದ ಹತ್ತಿರದಲ್ಲಿದೆ ಎಂದು ಸ್ಪಷ್ಟವಾಗಿ ಹೇಳಬಹುದಾಗಿದೆ. ಮುಖ್ಯವಾಗಿ ಈ ಒಂದು ಸಮಯದಲ್ಲಿ ಎಲ್ಲಿ ಎಂಬ ಅಕ್ಷರದ ಹೆಸರಿನವರ ನಿಮ್ಮ ಜೀವನದಲ್ಲಿ ಮಾಡುವಂತಹ, ಅಂದರೆ ಪ್ರತಿಯೊಂದು ತೊಂದರೆಗಳಿಗೂ ಕೂಡ ದೂರವಾಗುವಂತಹ ಮಾತಿನ ಸಂಬಂಧವು ಬಹಳಷ್ಟು ಪ್ರಭಾವ ಬೀರುತ್ತದೆ. ಈ ಅಕ್ಷರವು ಖಂಡಿತವಾಗಿ ಹೊಂದಿರುವಂತಹ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತಾರೆ. ಈ ಅಕ್ಷರದೊಂದಿಗೆ ಇರುವಂತವರು ಒಂದು ಊರಿನಲ್ಲಿ ಇರಬಹುದು, ಅಥವಾ ನಿಮ್ಮ ಸಂಬಂಧಿಕರಾಗಿರ್ಬೋದು, ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರಾಗಿರ್ಬೋದು, ಒಂದು ಘಟನೆಯಾಗಿರಬಹುದು. ಆದ್ದರಿಂದ ಎಲ್ಲ ಅಕ್ಷರದ ಮೂಲಕ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರವು ಬಹಳ ಬಲವಾಗಿರುತ್ತದೆ. ಈ 4-5 ದಿನಗಳಲ್ಲಿ ಮುಖ್ಯವಾಗಿ ಮೊದಲು ನಿಮ್ಮಲ್ಲಿರುವಂತಹ ಭಯವು ದೂರವಾಗುತ್ತದೆ. ಖಂಡಿತವಾಗಿ ಅದು ಭವಿಷ್ಯಕ್ಕೆ ಅಡಿಪಾಯದ ರೂಪದಲ್ಲಿ ಬರ್ಬೋದು. ಅದಲ್ಲದೆ ಒಂದು ಉತ್ತಮ ಹಂತಕ್ಕೆ ನೀವು ಹೆಜ್ಜೆ ಹಾಕುತ್ತೀರಾ. ಅಂದರೆ ನೀವೇನಾದರೂ ಕೆಲಸ ಮಾಡೋದಕ್ಕೆ ಹಿಂಜರಿತಾ ಇದ್ದರೆ ಈ ಸಮಯ ಅದೆಲ್ಲ ದೂರವಾಗುತ್ತೆ. ನನ್ನಿಂದ ಸಾಧ್ಯವಿಲ್ಲ ಎನ್ನುವಂತಹ ಸಂದೇಹ ಕೂಡ ನಿಮ್ಮನ್ನು ಬಿಟ್ಟು ದೂರ ಹೋಗುತ್ತೆ. ನನಗೇಕೆ ಹೀಗಾಗುತ್ತಿದೆ ಎಂದು ಸ್ವಲ್ಪ ಸಂದೇಹವನ್ನು ಕೂಡ ವ್ಯಕ್ತಪಡಿಸುತ್ತೀರಾ, ಆದರೆ ಕಾಲನ ನಂತರ ಅದೇ ನಿಮಗೆ ಸರಿಯಾಗಿದೆ ಎಂದು ಅನಿಸುತ್ತದೆ. ನಿಮ್ಮ ಹೆಸರು, ನಿಮ್ಮ ಗುರುತು, ನಿಮ್ಮ ಸ್ಥಾನ ಇವೆಲ್ಲವೂ ಕೂಡ ಉತ್ತಮವಾಗಿ ಬದಲಾವಣೆಯ ಹಂತಕ್ಕೆ ಬಂದಿದೆ. ಇದು ಸಾಮಾನ್ಯವಾದ ಬದಲಾವಣೆ ಅಲ್ಲ, ಇದು ಜೀವನ ಮಟ್ಟದಲ್ಲಿ ಬರುವಂತಹ ದೊಡ್ಡದಾದ ಬದಲಾವಣೆ. ಆದ್ದರಿಂದ ಈ ವಿಷಯಗಳನ್ನು ಎಚ್ಚರಿಕೆಯಿಂದ ನೀವು ಗಮನಿಸಿದರೆ ಕಷ್ಟಗಳು ಎಷ್ಟು ಮುಕ್ತಾಯದ ಹತ್ತಿರ ಬಂದಿದೆ ಎಂಬ ಸಂಪೂರ್ಣವಾದ ಮಾಹಿತಿ ಅರ್ಥವಾಗುತ್ತದೆ. ಇದು ಕಲ್ಪನೆಯಲ್ಲ, ಸುಳ್ಳಲ್ಲ, ನಿಮಗೆ ಅನುಭವಕ್ಕೆ ಬರುವಂತಹ ಸತ್ಯದ ನಿಜ ಸಂಗತಿಗಳಾಗಿರುತ್ತದೆ. ಆದ್ದರಿಂದ ನಿಮ್ಮ ಮನೆಯ ಬಾಗಿಲು ತಟ್ಟುವಂತಹ ಮಹಾಲಕ್ಷ್ಮಿ ದೇವಿಯನ್ನ ಖಂಡಿತವಾಗಿ ಆಹ್ವಾನಿಸಿ. ಒಬ್ಬ ಅನಿರೀಕ್ಷಿತ ವ್ಯಕ್ತಿಯ ಹಿಂದೆ ಭಗವಂತನ ಉದ್ದೇಶವಿದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕ ಹಂತಕ್ಕೆ ನೀವು ಬರುವ ಹೊತ್ತಿಗೆ ಭಗವಂತನು ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳೋದಿಲ್ಲ ಖಂಡಿತವಾಗಿ, ಆದರೆ ಯಾವುದೋ ಒಂದು ರೂಪದಲ್ಲಿ ಬಂದು ಒಳ್ಳೆಯ ಸಂದೇಶವನ್ನು ನಿಮಗೆ ನೀಡುತ್ತಾರೆ, ಕಳಿಸಿಕೊಡ್ತಾರೆ. ಈಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ದೊಡ್ಡ ವ್ಯಕ್ತಿ ಕಾಲಿಡುವಂತಹ ಸಂದರ್ಭವಾಗಿದ್ದು, ನೀವು ಏನು ಮಾಡೋಕ್ಕಾಗದೇ ಇರುವಂತಹ ಒಂದು ವಿಶೇಷವಾದ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಯ ಬಾಗಿಲು ತಟ್ಟುತ್ತಾನೆ. ಅದು ಸ್ನೇಹಿತನೋ, ಸಂಬಂಧಿಕನೋ, ಅಥವಾ ಸಂಪೂರ್ಣವಾಗಿ ಹೊಸ ಪರಿಚಯವೋ ಆಗಿರಬಹುದು, ಯಾರಾದರೂ ಆಗಿರಬಹುದು. ಆದರೆ ನೀವು ಅವರಿಗೆ ಗೌರವವನ್ನು ಕೊಡಬೇಕು. ಅವರು ತರುವಂತಹ ಮಾಹಿತಿಯನ್ನು ಆಲೋಚನೆ ಮಾಡಿ ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಆ ವ್ಯಕ್ತಿಯ ಆಗಮನದ ಮೊದಲು ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ಆಲೋಚನೆ ಇರುತ್ತದೆ. ಯಾಕೆಂದು ತಿಳಿಯದ ಅಸಮಾಧಾನ, ಆಲೋಚನೆ ನಿಯಂತ್ರಣವಿರೋದಿಲ್ಲ, ಗೊಂದಲ ಹೆಚ್ಚಾಗುತ್ತಿತ್ತು. ಅದು ಆ ವ್ಯಕ್ತಿಯ ಶಕ್ತಿಯಾಗಿತ್ತು, ನಿಮ್ಮ ಜೀವನವನ್ನು ಸ್ಪರ್ಶಿಸುತ್ತದೆ ಎಂಬುದಕ್ಕೆ ಇದು ಪ್ರಮುಖವಾದ ಸಂಕೇತವಾಗಿರುತ್ತದೆ. ಆ ವ್ಯಕ್ತಿ ಬಂದ ನಂತರ ಸಂಪೂರ್ಣ ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಅವಕಾಶಗಳು ಬರುತ್ತದೆ, ಕಷ್ಟಗಳು ದೂರವಾಗುತ್ತೆ, ಅನುಮಾನ ಹಿಂದೆ ಸರಿಯುತ್ತೆ. ಏಕೆಂದರೆ ಆ ವ್ಯಕ್ತಿ ನಿಮ್ಮ ಮನಸ್ಸಿನ
ಮನಸ್ಸಿನ ಮೇಲೆ ಒಂದು ವಿಶೇಷವಾದ ಸ್ಪಷ್ಟವಾದ ಮಾಹಿತಿಯ ಒಂದು ವಿಶೇಷತೆಯನ್ನು ತುಂಬಿ ಹೋಗಿರ್ತಾರೆ. ನಿಮ್ಮನ್ನ ಎಲ್ಲ ರೀತಿಯ ನೋವಿನಿಂದ ಹೊರಹಾಕಿ ಶುದ್ಧೀಕರಿಸಲು ದೇವರು ಕೆಲವು ವ್ಯಕ್ತಿಗಳನ್ನ ದೂರ ಮಾಡ್ತಾ ಇದ್ರು. ಇನ್ನೂ ಕೆಲವರನ್ನ ನಿಮ್ಮ ಹತ್ತಿರಕ್ಕೆ ಸೇರಿಸ್ತಾ ಇದ್ದಾರೆ. ಇದೆಲ್ಲವೂ ನಡೆಯುವಂತಹ ಕರ್ಮದ ಫಲ ಶುದ್ಧ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮೊಳಗೆ ಹಲವು ರೀತಿಯ ನಾಟಕಗಳನ್ನ ಹಾಡಿಸ್ತಾ ಇದ್ದಾನೆ. ಖಂಡಿತವಾಗಿ ರಾಯರ ಆಶೀರ್ವಾದ ನಿಮ್ಮ ಜೀವನದ ಕಣ್ಣೀರು ಕಷ್ಟಗಳನ್ನ ದೂರ ಮಾಡುತ್ತೆ. ಈ ಸಮಯ ಧ್ಯಾನ ಮೌನ ಹೆಚ್ಚಾಗುತ್ತೆ. ಕೆಲವರು ಒಂಟಿಯಾಗಿದ್ದೇವೆ ಎಂದು ಹೇಳಿ ದುಃಖ ಪಡುವ ವ್ಯಕ್ತಿಗಳು ಕೂಡ ಇರ್ತಾರೆ. ಅಂತಹ ವ್ಯಕ್ತಿಗಳಿಗೆ ಆ ಸಂಬಂಧಗಳೇ ಪ್ರಧಾನ. ಆ ಸಂಬಂಧದಿಂದಲೇ ನಮ್ಮ ಜೀವನ ಎಂದುಕೊಂಡವರು ಇರ್ತಾರೆ. ಅದೇ ರೀತಿ ನಿಮ್ಮ ಜೀವನಕ್ಕೆ ಹೊಸದಾಗಿ ಬರೋರನ್ನ ಸ್ವಾಗತ ಮಾಡಿ. ನಿಮ್ಮ ಜೀವನದಿಂದ ಬಿಟ್ಟು ಹೋದಂಥವ್ರನ್ನ ಖಂಡಿತವಾಗಿ ಮನಸ್ಸಿನಿಂದ ತೆಗೆದುಹಾಕಿ ಮತ್ತು ಆ ಭಗವಂತನ ಅವಕಾಶವನ್ನ ಸಂಪೂರ್ಣವಾಗಿ ಬಳಸಿಕೊಳ್ಳಿ. ಅಷ್ಟೇ ಅಲ್ಲದೆ ನಿಮ್ಮ ಮನಸ್ಸು ಕೂಡ ತುಂಬಾ ಹಗುರವಾಗುತ್ತದೆ. ನೀವು ನಿಜವಾದ ಯಾವುದೇ ಬದಲಾವಣೆಯನ್ನು ಕೂಡ ಕಣ್ಣಾರೆ ನೋಡುತ್ತೀರಾ. ಅಷ್ಟೇ ಅಲ್ಲದೆ ಈ ಸಮಯ ವ್ಯಾಪಾರ ವ್ಯವಹಾರದಲ್ಲಿ ಹಲವು ರೀತಿಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಒಟ್ಟಾರೆಯಾಗಿ ಅಂದುಕೊಂಡ ಲಾಭ ಸಿಗುತ್ತದೆ. ರಿಯಲ್ ಎಸ್ಟೇಟ್ ವಿಷಯದಲ್ಲಿ, ಸಿನಿಮಾ ಅಥವಾ ಯಾವುದೇ ರಂಗ, ರಿಯಲ್ ಎಸ್ಟೇಟ್ ಅವರ ರಾಜಕೀಯದಲ್ಲಿ ನಿಮಗೆ ವಿಶೇಷವಾದ ಮನ್ನಣೆ ಸಿಗೋದಕ್ಕೆ ರಾಯರ ಅನುಗ್ರಹದಿಂದ ಕಾರಣವಾಗುತ್ತೆ. ಹಲವು ರೀತಿಯ ಬದಲಾವಣೆಗಳು ಜೀವನದಲ್ಲಿ ಆಗ್ತಾ ಹೋಗುತ್ತೆ. ಒಟ್ಟಾರೆ ಈ ಸಮಯ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನೀವು ತುಂಬಾ ಪಾಸಿಟಿವ್ ಎನರ್ಜಿಯನ್ನ ನಿಮ್ಮಲ್ಲಿ ತುಂಬಿಕೊಳ್ತೀರಾ. ಅದಲ್ಲದೆ ಈ ದಿನಗಳಲ್ಲಿ ನೀವು ಆಡಿದಂತಹ ಪ್ರತಿಯೊಂದು ಮಾತುಗಳು ಕೂಡ ನಿಮ್ಮ ಭವಿಷ್ಯದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ. ಆದ್ದರಿಂದ ಈ ದಿನಗಳಲ್ಲಿ ನೀವು ಹೆಚ್ಚು ಬಹಳ ಜಾಗರೂಕರಾಗಿರ್ಬೇಕು. ಒಳ್ಳೆಯ ಮಾತುಗಳನ್ನೇ ಆಡಬೇಕು, ಒಳ್ಳೆಯ ಆಲೋಚನೆಯನ್ನ ಮಾಡಬೇಕು. ಈ ಸಮಯ ಅನಗತ್ಯವಾದ ವಾದ ವಿವಾದದಿಂದ ದೂರ ಇರೋದು ಒಳ್ಳೆಯದು. ಕೋಪಗಳನ್ನ ಮಾಡ್ಕೊಳ್ಬೇಡಿ, ಬೇರೆಯವರನ್ನ ದೂಷಿಸೋದನ್ನ ನಿಲ್ಲಿಸಿ. ಏಕೆಂದರೆ ಈ 4-5 ದಿನಗಳಲ್ಲಿ ನಿಮ್ಮ ಮಾನಸಿಕ ಸ್ಥಿತಿ ಅತ್ಯುತ್ತಮವಾಗಿರಬೇಕು. ಅದನ್ನ ನೀವು ಮುಂದಿನ ಸಮಯದವರೆಗೆ ನಿರ್ಧರಿಸುತ್ತದೆ. ದೇವರು ನಿಮ್ಮ ಆಲೋಚನೆಗಳನ್ನ ಸ್ಪಷ್ಟವಾಗಿ ಗಮನಿಸ್ತಾ ಇರ್ತಾರೆ. ಆದ್ದರಿಂದ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಬಲವಾದಂತಹ ಒಳ್ಳೆಯ ಆಲೋಚನೆಗಳು ಬರುವಂತೆ ನೋಡ್ಕೊಳ್ಬೇಕು. ಅದು ಉದ್ಯೋಗವೇ ಆಗಿರಬಹುದು, ವ್ಯಾಪಾರವೇ ಆಗಿರಬಹುದು ಅಥವಾ ಕುಟುಂಬ ಸ್ಥಳವೇ ಆಗಿರಬಹುದು. ನಿಮ್ಮ ಗುರುತು ಹೀಗೆ ಯಾವುದೇ ಆಗಿರಲಿ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಸಂಭವಿಸೋದು ಖಂಡಿತವಾಗಿದೆ. ಆದ್ದರಿಂದ ಇದು ಭವಿಷ್ಯದ ಸೂಚನೆಯಾಗಿರುತ್ತದೆ. ಒಟ್ಟಾರೆಯಾಗಿ ಖಂಡಿತವಾಗಿ ಫೆಬ್ರವರಿ ತಿಂಗಳು ಮುಗಿಯುವ ಮೊದಲು ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಅಲ್ಲದೆ ಈ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಯನಕ್ಕೆ ನೀವು ಖಂಡಿತವಾಗಿ ಕೂಡ ಅಡಿಪಾಯವನ್ನು ಹಾಕುತ್ತಿದ್ದೀರಾ. ನಿಮ್ಮ ಪಾಸಿಟಿವ್ ರೀತಿಯ ಒಂದು ವಿಶೇಷತೆ ನಿಮ್ಮ ಜೀವನದ ಸುತ್ತ ಇರ್ತಕ್ಕಂತಹ ನಕಾರಾತ್ಮಕ ಅಂಶವನ್ನು ದೂರ ಮಾಡುತ್ತೆ. ಇನ್ನು ಈ 4-5 ದಿನಗಳು ಅಂದರೆ ಫೆಬ್ರವರಿ 1, 2, 3, 4, 5 ದಿನಗಳು ಮೇಷರಾಶಿಯವರ ಜೀವನದಲ್ಲಿ ಅದ್ಭುತವಾದ ನಿಧಾನವಾಗಿದ್ದ ಆರ್ಥಿಕ ಬದಲಾವಣೆಗಳೆಲ್ಲವೂ ಒಮ್ಮೆಲೆಗೆ ಉತ್ಸಾಹದಿಂದ ಬರುತ್ತದೆ. ಅಂದರೆ ಎಲ್ಲ ಆರ್ಥಿಕ ತೊಂದರೆಗಳು, ಸಮಸ್ಯೆಗಳು, ಸಾಲಗಳು ದೂರವಾಗುತ್ತಾ ಹೋಗುತ್ತೆ. ಇನ್ನು ನಿಮ್ಮ ಜೀವನವು ಕೆಳಗೆ ಬೀಳದಂತೆ ತಡೆಯುವಂತಹ ರೇಖೆಯನ್ನ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಕೊಡುತ್ತದೆ. ಇನ್ನು ಮುಂದೆ ನೀವು ಬೀಳೋದಿಲ್ಲ. ಕಷ್ಟಗಳು ಸಂಪೂರ್ಣವಾಗಿ ದೂರ ಹೋಗುತ್ತದೆ. ಅವು ಮತ್ತೆ ಹೆಚ್ಚು ತೊಂದರೆ ನೀಡೋದಿಲ್ಲ ಖಂಡಿತ. ಆದ್ದರಿಂದ ಆರ್ಥಿಕವಾದ ವಿಷಯಗಳಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಕಾಣಿಸಿಕೊಳ್ಳೋದ್ರಿಂದ ಹೊಸದಾಗಿ ನಿಮಗೆ ತಿಳಿಯದಂತಹ ಉತ್ಸಾಹ, ಪ್ರೋತ್ಸಾಹ, ಅಷ್ಟೇ ಅಲ್ಲದೆ ಕರ್ಮದ ಶುದ್ಧೀಕರಣ ಉಂಟಾಗುತ್ತಿದೆ. ಮನಸ್ಸಿಗೆ ತಕ್ಷಣ ಫಲಿತಾಂಶ ನೀಡದಿದ್ದರೂ ಭವಿಷ್ಯದಲ್ಲಿ ನೀವು ಬಹಳ ಒಳ್ಳೆಯ ವಿಷಯವನ್ನ ಗಮನದ ಮೇಲೆ ಕೇಂದ್ರೀಕರಿಸ್ತೀರಾ. ಅದಲ್ಲದೆ ಈ 4-5 ದಿನಗಳಲ್ಲಿ ಪ್ರಮುಖವಾಗಿ ಗಮನಿಸಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಎಲ್ ಎಂಬ ಅಕ್ಷರದ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವು ಇನ್ನಷ್ಟು ಬಲಗೊಳ್ಳುತ್ತದೆ. ಎಲ್ಲ ಅಂದರೆ ಖಂಡಿತವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ಪಾತ್ರರಾಗ್ತೀರಾ ಎನ್ನುವಂತಹ ಸಿಹಿ ಸುದ್ದಿಯ ಸಂಕೇತವಾಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಬರುವಂತಹ ಹೊಸ ವ್ಯಕ್ತಿಯನ್ನ ಸಂಪೂರ್ಣ ನಂಬಿಕೆಯಿಂದ, ಕೃತಜ್ಞತೆಯಿಂದ ಬರಮಾಡಿಕೊಳ್ಳಿ. ನಿಮ್ಮ ಆತ್ಮಗೌರವ ಇನ್ನಷ್ಟು ಬದಲಾಗುತ್ತೆ, ಹೆಚ್ಚಾಗುತ್ತದೆ. ಅದಲ್ಲದೆ ಈ 4-5 ದಿನಗಳು ನಿಮ್ಮ ಮೇಲೆ ಬದಲಾವಣೆ ಆಗುತ್ತದೆ. ನಿಧಾನವಾಗಿ ಆದರೂ ಕೂಡ ಖಂಡಿತವಾಗಿ ಬದಲಾಗುತ್ತದೆ. ಒಟ್ಟಾರೆಯಾಗಿ ಇದು ಕಲ್ಪನೆಯಲ್ಲ. ನಿಮ್ಮ ಜೀವನದಲ್ಲಿ ದೇವರು ನಿಮಗೆ ಬರೆದಿರುವಂತಹ ಉತ್ತಮವಾದ ಮಾರ್ಗವೆಂದರೆ ಉದ್ಯೋಗವೇ. ಜೀವನದಲ್ಲಿ ಉತ್ತಮವಾದ ಮನ್ನಣೆ ಸಿಗುತ್ತದೆ. ಅದು ಶಾಶ್ವತವಾಗಿ ಉಳಿಯುವಂತಹ ಹಂತವಾಗಿ ಬದಲಾಗುತ್ತೆ. ನಿಮ್ಮ ಆಸೆ ಕನಸು ನನಸಾಗುತ್ತೆ. ನಿಮ್ಮ ಉದ್ಯೋಗ ಜೀವನ ಅದ್ಭುತವಾಗಿರುತ್ತೆ. ಸುಲಭವಾಗಿ ಎಲ್ಲವನ್ನ ಸಾಧಿಸ್ತೀರಾ. ಸಾಧ್ಯವಾಗದ ಕೆಲಸವನ್ನ ಕೂಡ ಇನ್ನು ಮುಂದಿನ 4-5 ದಿನದಲ್ಲಿ ನಿಮ್ಮ ಕಷ್ಟಕ್ಕೆ ನಿಮ್ಮ ಮೇಲಾಧಿಕಾರಿಗಳಿಂದ ಖಂಡಿತವಾಗಿ ಉತ್ತರ ಸಿಗುತ್ತದೆ. ಹೆಚ್ಚಿನ ಗೌರವವನ್ನು ಸಂಪಾದನೆ ಮಾಡುವಂತಹ ಸಮಯ ಹತ್ತಿರಕ್ಕೆ ಬಂದಿರೋದ್ರಿಂದ ಖಂಡಿತವಾಗಿ ಈ ಸಮಯ ನಿಮ್ಮ ಮನೆಯ ಹತ್ತಿರ ಇರುವಂತಹ ರಾಯರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಅದಲ್ಲದೆ ನಿಮಗೆ ದೇವರ ಒಂದು ಅನುಗ್ರಹ ಖಂಡಿತವಾಗಿ ಸಂಪೂರ್ಣವಾಗಿ ಸಿಗಬೇಕಂದ್ರೆ, ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಕಷ್ಟಗಳು ದೂರವಾಗಬೇಕಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ
ಬಡವರಿಗೆ ಮಾಡಬೇಕು. ಖಂಡಿತವಾಗಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀರನ್ನು ಸಲ್ಲಿಸಬೇಕಾಗುತ್ತೆ. ಈ ಸಮಯ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಕಷ್ಟಗಳು ದೂರವಾಗುತ್ತೆ. ಅಷ್ಟೇ ಅಲ್ಲದೆ ರಾಯರ ಒಂದು ಸಂಪೂರ್ಣವಾದ ಅನುಗ್ರಹಕ್ಕೋಸ್ಕರ ನೀವು ಅಕ್ಷತೆಯನ್ನು ತಂದು ನಿಮ್ಮ ಮನೆಯಲ್ಲಿ ಇಟ್ಟು ಅದನ್ನು ಪೂಜೆಯನ್ನು ಸಲ್ಲಿಸ್ತಾ ಬನ್ನಿ. ಪ್ರತಿ ಗುರುವಾರ ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ತಂದುಕೊಡುತ್ತದೆ. ಈ 4-5 ದಿನಗಳು ಅಥವಾ ಪ್ರತಿದಿನ ಖಂಡಿತವಾಗಿ ನೀವು ಓಂ ಗುರು ರಾಘವೇಂದ್ರಾಯ ನಮಃ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಜಪಿಸಿ. ಈ ಒಂದು ಮಂತ್ರದಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ. ನಿಮ್ಮ ಕಷ್ಟಗಳು ದೂರವಾಗುತ್ತೆ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ಆಧ್ಯಾತ್ಮಿಕ ಬದಲಾವಣೆ ಬೆಳವಣಿಗೆ ಹೆಚ್ಚುತ್ತದೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಮತ್ತು ಆಂತರಿಕ ಶಕ್ತಿ ಮತ್ತು ಧೈರ್ಯ ಪ್ರೇರಣೆಗೊಳ್ಳೋದ್ರ ಜೊತೆಗೆ ನಿಮಗೆ ಫಲಿತಾಂಶವನ್ನು ತಡವಾಗಿ ಬಂದರೂ ಕೂಡ ಶಾಶ್ವತವಾಗಿ ಉಳಿದುಕೊಳ್ಳುವಂತಹ ಫಲಿತಾಂಶ ನಿಮ್ಮ ಕಡೆಗೆ ಬರುತ್ತಿದೆ. ಈ ಸಮಯ ರಾಯರನ್ನ ನೆನೆಸಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ತೊಂದರೆ ಕೂಡ ಮಂಚಿನಂತೆ ಕರಗು ಹೋಗೋದನ್ನ ನೀವು ಸಂಪೂರ್ಣವಾಗಿ ನಿಮ್ಮ ಕಣ್ಣುಗಳಿಂದ ನೋಡ್ತೀರಾ. ಈ ಸಮಯ ನಿಮಗಾಗಿ ಬಂದಿರುವಂತಹ ವಿಶೇಷವಾದ ದೇವರ ಆಶೀರ್ವಾದದ ಪ್ರಾರಂಭವಾಗಿರುತ್ತದೆ. ಹಣದ ವಿಚಾರದಲ್ಲೂ ನೀವು ಅನೇಕ ಸಮಸ್ಯೆಗಳಿಂದ ಹೊರಬರ್ತೀರಾ. ನಿಮ್ಮ ಜೀವನವು ಎಲ್ಲರಿಗಿಂತ ಹೆಚ್ಚು ಉತ್ತಮವಾಗಿರುತ್ತದೆ. ನೀವು ಹೇಗೆ ಬೇಕು ಎಂದು ಕನಸು ಕಂಡಿದ್ದೀರೋ ಆ ಕನಸು ಆ ರೀತಿಯಲ್ಲಿ ನನಸಾಗೋದು ಖಂಡಿತವಾಗಿ ನಡೆಯುತ್ತದೆ. ನಿಮಗೆ ಏನು ಬೇಕು ಅದನ್ನು ದೇವರು ಪೂರೈಸಲು ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಖಂಡಿತವಾಗಿ ಅದನ್ನು ಬಳಸಿಕೊಳ್ಳುವಂತಹ ಮನಸ್ಥಿತಿ ನಿಮಗೆ ಬೇಕಾಗುತ್ತೆ. ಅದೇ ರೀತಿ 4-5 ದಿನದಲ್ಲಿ ಗೋಮಾತೆಯನ್ನು ಒಂದು ಪೂಜಿಸೋದನ್ನ ಮರಿಬೇಡಿ. ಈ ಸಮಯ ನಿಮ್ಮ ಮನಸ್ಸು ನಿಧಾನವಾಗಿ ಶಾಂತವಾಗಿಟ್ಕೊಳ್ಳಿ. ಮನೆಯಲ್ಲೂ ಕೂಡ ಶಾಂತವಾಗಿರಿ. ಅತಿ ಹೆಚ್ಚು ಮಾತನಾಡೋದನ್ನು ಕಡಿಮೆ ಮಾಡಿ. ನಿಮ್ಮ ಜೀವನ ಖಂಡಿತವಾಗಿ ಬದಲಾವಣೆಯಿಂದ ತುಂಬಿರುತ್ತದೆ. ಎಲ್ಲ ರೀತಿಯ ಕಷ್ಟಗಳು ಹಿಂದಿಗೆ ಮುಕ್ತಾಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆ ನಿಮ್ಮ ಜೀವನದ ಭವಿಷ್ಯದಲ್ಲಿ ದೊಡ್ಡ ಸಹಾಯವಾಗುವಂಥ ಈ ಒಂದು ವಿಶೇಷವಾದ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡುವ ಮೂಲಕ ರಾಯರ ಕೃಪೆ ಸಂಪೂರ್ಣವಾಗಿ ನಿಮ್ಮ ಜೀವನದುದ್ದಕ್ಕೂ ಸಿಗುತ್ತದೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.